ಹೆಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬುಧವಾರದ ವ್ಲಾಗ್. ನಾನು ಮಾರ್ನಿಂಗ್ ಬುಧವಾರಕ್ಕೆ ಕ್ಯಾರೆಟ್ ರೈಸ್ನ ಮಾಡ್ಕೊಳ್ತಾ ಇದ್ದೆ. ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಬಾಣಲೆಗೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು 4ರಿಂದ 5. ಅದಾದಮೇಲೆ ಎರಡು ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು 2 ಸ್ಲೈಸ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ, ಮೀಡಿಯಮ್ ಸೈಜ್ದು ಒಂದು ಟೊಮೊಟೊನ ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ತುರಿದಿರುವಂಥ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಇದ್ರ ಬದಲಾಗಿ ಕ್ಯಾರೆಟ್ ಬದಲಾಗಿ ನೀವು ಮೂಲಂಗಿ ಹಾಕ್ಕೊಳ್ಬೋದು ಅಥವಾ ಬೀಟ್ರೂಟ್ ಹಾಕ್ಕೊಳ್ಬೋದು, ಅದನ್ನು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೊಳ್ಬೇಕು. ಕ್ಯಾರೆಟ್ ಸ್ವಲ್ಪ ಬೇಯಬೇಕಲ್ವ, ಸೊ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕ್ಯಾರೆಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಇಲ್ಲಿ ಮೊದಲೇ ಬೇಯಿಸಿ ಇಟ್ಕೊಂಡಿರೋಂತಹ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಿರೋದು 4 ಜನಕ್ಕೆ ಅಂತ ಮಾಡ್ತಿರೋದು. ನೀವು ಕ್ವಾಂಟಿಟಿನ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಸೊ ಇವಾಗ ಆ ರೈಸ್ ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮೊದಲು ಉಪ್ಪು ಹಾಕಿರಲಿಲ್ಲ, ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ನಾನು ಇಲ್ಲಿ ಮನೆಯಲ್ಲೇ ರುಬ್ಬಿ ಪೌಡ್ರ್ ಮಾಡಿರುವಂತಹ ಮೆಣಸಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಹುರಿದ್ರೆ ನಮ್ಮ ಕ್ಯಾರೆಟ್ ರೈಸು ರೆಡಿಯಾಗುತ್ತೆ. ಇದು ಬೆಳಗಿನ ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಇದ್ರ ಜೊತೆಗೆ ಒಂದು ಬೌಲು ಹಣ್ಣನ್ನ ತೊಗೊಂಡಿದ್ದೆ. ಹಾಗೆ ನೋಡ್ತಾ 12:45 ಆಗೇ ಹೋಗಿತ್ತು. ಸೊ ಮಗುನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಸೊ ಇವತ್ತು ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ ಇತ್ತು, ಹಾಗಾಗಿ ಒತ್ಕೊಕಡೆ ಏನು ಫುಲ್ ಫಸ್ಟಾಗಿ ಬಂದು ಕುತ್ಕೊಬಿಟ್ಟಿದ್ಯಾ? ಹಾಗೆ ಹಾಸ್ಪಿಟಲಿಂದ ಬಂದ ತಕ್ಷಣ ತುಂಬ ಅಂದರೆ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಅದು ಇದು ಎಲ್ಲ ಏನು ತಿನ್ನೋದು ಅಂತ ಹೇಳಿ ಹಣ್ಣು ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಗುವು ಹಣ್ಣು ಕಟ್ ಮಾಡಿಕೊಟ್ಬಿಟ್ಟು ನಾನು ಹಣ್ಣು ಕಟ್ ಮಾಡ್ಕೊಳ್ತಾ ಇದ್ದೆ. ಈ ಬೇಸಿಗೆಯಲ್ಲಂತೂ ಊಟ ಮಾಡೋಕ್ಕೂ ಕಷ್ಟ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಹಣ್ಣು ಜ್ಯೂಸು ಇಂಥದ್ದೇ ಜಾಸ್ತಿ ಕೇಳ್ತಾ ಇರುತ್ತೆ. ಸೊ ಹಾಗಾಗಿ ಫಸ್ಟು ಹಣ್ಣು ತಿನ್ನೋಣ ಅಂತ ಕಟ್ ಮಾಡ್ತಿದ್ದೆ. ಮನೆಗೆ ಬಂದೆ, ಹಾಸ್ಪಿಟ್ಲಿಗೆ ಹೋಗಿದ್ದೆ. ಗೊತ್ತು, ಮೊದಲೇ ಹೇಳಿದ್ದೆ ನಿಮ್ಗೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿ. ನನಗೂ ಸ್ವಲ್ಪ PCOD ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾನು ತುಂಬ ಕಡೆ ತೋರಿಸ್ದೆ. ಇವಾಗ ಒಂದು ಕಡೆ ತೋರಿಸೋಣ ಅಂತ ಹೋಗಿದ್ದೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಂದು ಆಲ್ಮೋಸ್ಟು ಒಂದು 7 to 8 kgs ನೀವು ವೆಯ್ಟ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ. ಫಸ್ಟು ನಾನು ನಂಬಲಿಕ್ಕಾಗಲ್ವೇನೋ, ಆಲ್ಮೋಸ್ಟ್ 80 kgs ಇದೆ. 80 kgsಯಿಂದ 61 ಆಗಿದ್ದೆ. ಮತ್ತು ಈಗ ಸ್ವಲ್ಪ ಮಧ್ಯ ಸ್ವಲ್ಪ ಎಕ್ಸಸೈಸ್ ಎಲ್ಲ ಬಿಟ್ಟಿರೋದ್ರಿಂದ 70 kgs ಆಗಿದ್ದೀನಿ. ಸೊ ಆಲ್ಮೋಸ್ಟು ಒಂದು 7 to 8 kgsನ ರೆಡ್ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನೇನು ಮಾಡೋದು, ರೆಡ್ಯೂಸ್ ಮಾಡಲೇಬೇಕು. ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತೇಳಿದ್ರೆ ಎಲ್ಲ ಮಾಡಲೇಬೇಕಲ್ವ. ಸೊ ಹಾಗಾಗಿ ನಾನು ಡಯಟಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಅಂದರೆ ಇದಕ್ಕೂ ಮೊದಲೇ ಡಯಟ್ ಮಾಡ್ತಾಯಿದ್ದೆ, ಸ್ವಲ್ಪ ದಿನ ಬಿಟ್ಟಿದ್ದೆ, ಮತ್ತೆ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಹಾಗಾಗಿ ಮತ್ತೆ ಡಯಟ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡಯಟ್ ಜರ್ನಿನ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ನಾನು. ಅಂದರೆ ಹೆಲ್ದಿ ಫುಡ್ಸು, ಸಲಾಡ್ಸು. ಲಾಸ್ಟ್ ಟೈಮು ನಾನು ನ್ಯೂಟ್ರಿಷನಿಸ್ಟ್ದು ಹೆಲ್ಪ್ನ ತೊಗೊಂಡು ನಾನು ಡಯಟ್ನ ಸ್ಟಾರ್ಟ್ ಮಾಡಿದ್ದೆ. ಅವ್ರದ್ದು ಗೈಡೆನ್ಸಲ್ಲಿ ನಾನು ಡಯಟ್ನ ಸ್ಟಾರ್ಟ್ ಮಾಡಿದ್ದೆ. ಈ ಸತಿನೂ ಅದೇ ರೀತಿ ಮಾಡೋಕ್ಕೆ, ಅಂದರೆ ಲಾಸ್ಟ್ ಟೈಮು ಮಾಡಿದ್ದೆ ಅಲ್ವಾ, ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಈ ಥರನೇ ಫುಡ್ ತೊಗೋಬೇಕು, ಈ ರೀತಿ ಇರುತ್ತೆ ಅಂತ. ಸೊ ಹಾಗಾಗಿ ಅದನ್ನೇ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೆಲವು ಜನಕ್ಕೆ ಈ ಥರ ಹೆಣ್ಮಕ್ಳಿಗೆ ತುಂಬಾ PCOD ಪ್ರಾಬ್ಲಮ್ ಈಗಂತೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕಂದರೆ ಜಂಕ್ ಫುಡ್ಡು, ಔಟ್ಸೈಡ್ ಫುಡ್ಗಳು, ಮತ್ತು ಬಳಸೋ ಎಣ್ಣೆಯಿಂದ ಹಿಡಿದು ಎಲ್ಲ ಥರನೂ ಫರ್ಟಿಲೈಸರ್ಸು, ಈಗ ತರಕಾರಿ ತಂದು ಅದರಲ್ಲೂ ಫರ್ಟಿಲೈಸರ್ಸ್ ಇರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಾವು ಬರೀ ಈ ಥರದ್ರಲ್ಲೇ ಬದುಕ್ತಾ ಇದ್ದೀವಿ. ಹಾಗಾಗಿ PCOD ಪ್ರಾಬ್ಲಮ್ ಬರೋದು ಕಾಮನ್ ಆಗಿಬಿಟ್ಟಿದೆ ಈಗ ಎಲ್ಲರಲ್ಲೂ. ಸೊ ಅದನ್ನು ನ್ಯಾಚುರಲ್ಲಾಗಿ ನಾವು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದು, ಅಂದರೆ ಎಕ್ಸಸೈಸ್, ಡಯೆಟ್, ಒಳ್ಳೆ ಫುಡ್ಡು, ಒಳ್ಳೆ ಎನ್ವೈರ್ನಮೆಂಟ್, ಇದರಿಂದನೇ ನಾವು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಸೊ ಇವತ್ತಿಂದ ನಾನು ಡಯಟ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ನೋಡೋಣ ಡಯಟ್ ಯಾವ ರೀತಿಯಾಗಿ ಹೋಗುತ್ತೆ. ಮತ್ತು ನಾನು ನಿಮಗೆ ವೆಯ್ಟ್ ನಾನು ಎಷ್ಟಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸಿ ನೆಕ್ಸ್ಟು ನಾನು ಡಯಟ್ನ ಸ್ಟಾರ್ಟ್ ಮಾಡಿ ಎಷ್ಟು ವೆಯ್ಟ್ ರಿಡ್ಯೂಸ್ ಆಗಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ನನಗೆ ಶೇರ್ ಮಾಡ್ತೀನಿ. ನೋಡೋಣ ಡಯಟ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿ. ಇವಾಗ ಬಂದಿದ್ದಾಯಿತು, ಫ್ರೂಟ್ಸ್ ತಿಂದ ಸ್ವಲ್ಪ ತುಂಬಾ ಕ್ರೇವಿಂಗ್ಸ್ ಆಗ್ತಿತ್ತು. ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟೇ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು, ಏನಾದ್ರು ತಿನ್ನಬೇಕು, ಹೊಟ್ಟೆ ತುಂಬ ಹಶ್ವಾಗ್ತಿತ್ತು. ಮಗುನೂ ಬೇರೆ ಇಮಿಡಿಯೇಟ್ ಸ್ಕೂಲಿಂದ ಬಂದ ತಕ್ಷಣ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೂ ಹೊಟ್ಟೆ ಹಶ್ವಾಗಿತ್ತು. ಅವ್ನಿಗೂ ಹಣ್ಣು ಕಟ್ ಮಾಡಿಕೊಟ್ಟು ನಾನು ಸ್ವಲ್ಪ ಹಣ್ಣು ತಿಂದೆ. ಇವಾಗ ಸಮಾಧಾನ ಆಯಿತು. ಈಗೇನಾದ್ರು ಸ್ವಲ್ಪ ಅಡುಗೆ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದು ಅನ್ನೋದು ಅಂದರೆ ಬಸಳೆ ಸೊಪ್ಪಿದೆ, ಬಸಳೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಸ್ವಲ್ಪ ಪಾಟ್ ತರೋಣ ಅಂತ ಹೇಳಿ ಪಾಟ್ರಿ ಶಾಪ್ಗೆ ಹೋಗಿದ್ದೆ. ಏನು ಅಂತ ಹೇಳಿದ್ರೆ ಪಾಟ್ಗಳು ತುಂಬಾ ಇದೆ ಮನೇಲಿ. ಆ್ಯಕ್ಚುಲಿ ನನಗೆ ಮುದ್ದೆ ಮಾಡೋದಕ್ಕೆ ಒಂದು ಪಾಟ್ ಬೇಕಿತ್ತು, ತುಂಬಾ ಚಿಕ್ಕದಾಗಿ ಒಂದು ಪಾಟ್ ಬೇಕಿತ್ತು. ಸೊ ಹಾಗಾಗಿ ಆ ಮುದ್ದೆ ಮಾಡೋದಕ್ಕೆ ಒಂದು ಪಾಟ್ ತೊಗೊಂಡೆ. ಪಾಟ್ ಜೊತೆಗೆ 2 ಕಪ್ ಇಷ್ಟ ಆಯಿತು. ಸೊ ಹಾಗಾಗಿ ಆ ಮಣ್ಣಿಂದ 2 ಕಪ್ಪನ್ನು ಸಹ ತೊಗೊಂಡೆ. ಇದು ಮನೆಗೆ ತಂದಿದ ನಂತರ ನಾನು ಇದನ್ನೇ ಏನೂ ಮಾಡಲ್ಲ, ಇದನ್ನ ಯಾವ ರೀತಿಯಾಗಿ ಪಳಗಿಸ್ತೀನಿ ಅನ್ನೋದು ತೋರಿಸೋಣ ಅಂತ ಅಂದ್ಕೊಂಡೆ. ಇದನ್ನು ನೋಡಿ 185 ರುಪೀಸು, ಮತ್ತು ಒಂದೊಂದು ಕಪ್ಪು ಬಂದು 45 ರುಪೀಸು. ಬೇಸಿಗೆ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾರೆ. ನನಗೆ ತುಂಬಾ ಇಷ್ಟ. ನಿಮಗೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನನ್ನ ಮಣ್ಣಿನ ಪಾತ್ರೆಗಳ ಕಲೆಕ್ಷನ್ಸ್ ಏನೇನಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಮಣ್ಣಿನ ಪಾತ್ರೆಗಳಿದೆ. ನನಗಂತೂ ತುಂಬಾ ಇಷ್ಟ. ಆಲ್ಮೋಸ್ಟ್ ನಾನು ಇದರಲ್ಲೇ ಅಡುಗೆಗಳನ್ನ ದಿನನಿತ್ಯ ಮಾಡ್ಕೊಳ್ಳೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನೋಡಿ, ಒಂದು ಈ ರೀತಿ ಟಬ್ನಲ್ಲಿ ನಾನು ತಂದಿರೋಂಥ ಮಣ್ಣಿನ ಪಾತ್ರೆನ ಈ ರೀತಿ ನೆನೆಸಿಡ್ತಾ ಇದ್ದೀನಿ. ಓವರಾಲ್ ನೈಟ್ ನೆನೆಸಿಡ್ತೀನಿ. ಅಂದರೆ ಒಂದು ದಿನ ಇವತ್ತು ಮಧ್ಯಾಹ್ನ ಹಾಕಿದ್ದೀನಿ ಅಂದರೆ ನಾಳೆ ಮಧ್ಯಾಹ್ನ ತೆಗೆದು ಇದನ್ನು ನಾನು ಆ ಬಿಸಿಲಲ್ಲಿ ಈ ರೀತಿ ಇಡ್ತಾಯಿದ್ದೀನಿ. ಬಿಸಿಲಲ್ಲಿ ಒಂದು ದಿನ ಪೂರ್ತಿ ಒಣಗಿದ ನಂತರ ಇದನ್ನು ಎಣ್ಣೆ ಹಚ್ಚಿ ಇಟ್ಕೊಳ್ಳೋದಷ್ಟೇ. ಹಾಗೆ ಒಂದು ಪಾರ್ಸಲ್ ಕೂಡ ಬಂದಿತ್ತು ಅಮೆಝಾನಿಂದ. ಈಗ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ, ಸೊ ಸ್ವಲ್ಪ ದಿನದ ಹಿಂದೆಯೇ ನಾನು ವೆಯ್ಟ್ ಚೆಕ್ ಮಾಡೋ ಮಿಷಿನ್ನ ಬುಕ್ ಮಾಡಿದ್ದೆ. ಸೊ ಇವತ್ತೇ ಬಂದಿತ್ತು. ಸೊ ಅದನ್ನು ಓಪನ್ ಮಾಡೋಣ ಅಂಥೇಳಿ ಓಪನ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು. ಮತ್ತು ಅದ್ರ ಜೊತೆಗೆ ಸ್ಟೀಮರ್ ಕೂಡ ಹಾಳಾಗಿತ್ತು. ಸೊ ಹಾಗಾಗಿ ಒಂದು ಸ್ಟೀಮನ್ನು ಸುಧಾ ತರಿಸ್ಕೊಂಡೆ. ಸಲಾಡ್ಗೆಲ್ಲ ಬೇಕಲ್ಲ, ವಿನೋದ್ ಕಂಪ್ನಿದು ಸ್ಟೀಮನ್ನು ತರಿಸ್ಕೊಂಡೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. 1300 ಸಮಥಿಂಗ್ ಆಯಿತು ಪ್ರೈಸ್ ಇದ್ರದ್ದು. ಇದನ್ನು ಅಷ್ಟೇ ತಂದ ತಕ್ಷಣ ಒಂದು ಸತಿ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ರೆ ನಮಗೂ ಸಮಾಧಾನ ಆಗುತ್ತೆ. ತಂದ ತಕ್ಷಣ ವಾಶ್ ಮಾಡಿದ್ರೆ ಮತ್ತೆ ಅಯ್ಯೋ ಅದು ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಕೆಲಸಗಳು ಯಾವುದೂ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತಂದ ತಕ್ಷಣವೇ ವಾಶ್ ಮಾಡ್ತಾಯಿದ್ದೀನಿ. ಮತ್ತು ನಂತರ ಇದಕ್ಕೆ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಬಿಗ್ ಬಾಸ್ಕೆಟಿಂದ ಸ್ವಲ್ಪ ಐಟಮ್ನ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ಎತ್ತಿಡ್ತಾ ಇದ್ದೀನಿ. ಅದನ್ನು ಎತ್ತಿಡೋಕ್ಕೆ ಮುಂಚೆ ಸ್ವಲ್ಪ ಪಾಟ್ಗೆ ಎಣ್ಣೆನ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸುತ್ತ ಹಚ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮಡಿಕೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದನ್ನು ಈ ರೀತಿ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಸಿಲಲ್ಲಿ ಇಟ್ಟರೆ ಆಯಿತು. ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳಿ ಸಂಜೆ ಆಗಿತ್ತು, ಆಗಲೇ ಡಿಮಾರ್ಟ್ಗೆ ಹೋಗಿದ್ವಿ. ಯಾಕಂದರೆ ಮಂತ್ಲಿ ಗ್ರೋಸರೀಸ್ನ ತೊಗೊಂಬರ್ಬೇಕಿತ್ತು. ಹಾಗಾಗಿ ಡಿಮಾರ್ಟಿಂದ ಬಂದಿದ್ದಾಯಿತು. ಟೈಮ್ ಆಗಲೇ 9:20 ಆಗಿದೆ, 9:40 ಆಗಿದೆ. ಉಲ್ಟಾ ಇದೆಯಲ್ಲ ಸರಿಯಾಗಿ ಗೊತ್ತಾಗಿಲ್ಲ. 9:40 ಆಗಿದೆ. ಮಧ್ಯಾಹ್ನ ಬಸಳೆ ಸೊಪ್ಪು ಹಾಕಿ ಸಾಂಬಾರು ಮಾಡಿದೆ. ಸೊ ಅದೇ ಇದೆ. ಇವಾಗ ರೈಸ್ ಮಾಡಿಕೊಂಡ್ರೆ ಆಗುತ್ತೆ. ಯಾಕಂದರೆ ಈ ಚಪಾತಿ ಮಾಡೋಕ್ಕೆಲ್ಲ ಟೈಮ್ ಇಲ್ಲ, ಆಗಲೇ ತುಂಬ ಟೈಮ್ ಆಗಿದೆ ಅಲ್ಲ. ಸೊ ಇವಾಗ ಒಂದು ಸ್ವಲ್ಪ ರೈಸ್ ಒಂದು ಮಾಡ್ಕೊತೀನಿ ಅಷ್ಟೇ. ಹಾಗೆ ತಂದಿರೋ ಐಟಮೆಲ್ಲ ಏನೇನು ತೊಗೊಂಬಂದೆ ಅಂತ ನಾಳೆ ವಿಡಿಯೋ ಮಾಡ್ತೀನಿ. ಇವಾಗ ಟೈಮ್ ಆಗಿದೆ ಅಲ್ವಾ, ಸೊ ರೈಸ್ಗೆ ಇಟ್ಬಿಡೋಣ. ಡಿಮಾರ್ಟಿಂದ ಇಷ್ಟು ಐಟಮ್ನ ತೊಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ಮತ್ತೆ ಅನ್ಪ್ಯಾಕ್ ಮಾಡಿ ಅದ್ರದ್ದು ಜಾಗಕ್ಕೆ ಸೇರಿಸ್ಬೇಕು. ಮತ್ತು ಆಗಲೇ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ರೈಸ್ಗೆ ಇಟ್ಕೊಳ್ತಾ ಇದ್ದೀನಿ. ರೆಸಿಪಿನ ಶೇರ್ ಮಾಡ್ತೇನೆ ಅಂತ ಹೇಳಿದೆ. ರೆಸಿಪಿನ ಶೇರ್ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮಾಡಿದಾಗ ರೆಸಿಪಿನ ನಿಮ್ಮ ಜೊತೆಗೆ ಸಾಂಬಾರು ರೆಸಿಪಿನ ಶೇರ್ ಮಾಡ್ತೀನಿ. ನೋಡಿ, ಇವಾಗ ಏನಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಎಷ್ಟು ಕೆಲಸ ಮಾಡ್ತಾಯಿದ್ರೂ ಮುಗಿಯೋದೇ ಇಲ್ಲ. ಅದು ಒಂದೊಂದಿಂದ ಒಂದೊಂದು ಕೆಲಸಗಳು ಬರ್ತಾನೆ ಇರುತ್ತೆ. ಮತ್ತು ಆಚೆಗೆ ಹೋಗಿ ಬಂದ್ಬಿಟ್ರಂತೂ ಇನ್ನೂ ಕೆಲಸಗಳು ಜಾಸ್ತಿ ಇದೆಯೇನೋ ಅಂತ ಅನ್ನಿಸ್ತಿರುತ್ತೆ. ಯಾಕಂದರೆ ಟೈಮ್ ಕಡಿಮೆ ಇರುತ್ತಲ್ಲ, ಆಚೆಗಡೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿರ್ತೀವಿ. ಸೊ ಮನೆಗೆ ಬಂದ ತಕ್ಷಣ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಅಯ್ಯೋ ಇನ್ನೂ ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿ.
ಅದ್ರ ಜೊತೆಗೆ ಬಸಳೆ ಸೊಪ್ಪು ಹಾಕಿ ನಾನು ಸಾಂಬಾರನ್ನ ಮಾಡಿದ್ದೆ. ಸಾಂಬಾರು ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿನ ನೆಕ್ಸ್ಟ್ ನಿಮ್ಮ ಜೊತೆಗೆ ಯಾವಾಗಾದ್ರೂ ಶೇರ್ ಮಾಡ್ತೀನಿ. ಸೋರೆಕಾಯಿ ಮತ್ತು ಬಸಳೆ ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೆ, ತುಂಬಾ ರುಚಿಯಾಗಿತ್ತು. ಹಾಗೆ ಒಂದು ಪಾತ್ರೆಗೆ ಮೊಸರು ಬಿಟ್ಬಿಡೋಣ ಅಂತ ಹೇಳಿ ಮುಂದಿನ ಪಾತ್ರೆಯಲ್ಲಿ ಮೊಸರು ಮಾಡೋಣ ಅಂತ ಹೇಳ್ಬಿಟ್ಟು ಹೆಪ್ಪಾಕಿ ಇಡ್ತಾಯಿದ್ದೀನಿ. ಈ ರೀತಿ ಮಡಿಕೆಯಲ್ಲಿ ಮೊಸರು ಮಾಡ್ಕೊಳ್ಳೋದ್ರಿಂದ ಬೇಸಿಗೆಗಾಲದಲ್ಲಿ ತುಂಬಾ ತಂಪಾಗಿರುತ್ತೆ. ಸೊ ಹಾಗಾಗಿ ನಾನು ಮಡಿಕೆಯಲ್ಲಿ ಮೊಸರನ್ನ ಮಾಡ್ಕೊಳ್ತೀನಿ. ಹಾಗೆ ಈ ರೀತಿ ಮಾಡ್ಕೊಳ್ಳೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಮಗುಗೆ ಬಾದಾಮಿ ಪೌಡ್ರು ಖಾಲಿಯಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಬಾದಾಮಿನ ಹಾಕ್ಕೊಂಡು ಇದನ್ನು ಅಷ್ಟೇ ತರ್ತರಿಯಾಗಿ ಪೌಡ್ರ್ ಮಾಡಿ ಇಡ್ತೀನಿ. ತಿನ್ನೋದಕ್ಕೆ ಒಂದು ಬಾದಾಮಿನ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಹಾಲು ಜೊತೆಗೆ ಅಥವಾ ಸರಿ ಜೊತೆಗೆ ಒಂದು ಸ್ಪೂನ್ ಹಾಕ್ಕೊಡ್ತೀನಿ. ಏನು ಮೇಡಮ್ ಈಗಲೂ ಸರಿ ಕೊಡ್ತೀರಾ ಅಂತ ಕೇಳ್ಬೋದು, ಬಟ್ ಅವ್ನು ತುಂಬಾ ಇಷ್ಟಪಟ್ಟು ತಿಂತಾನೆ. ಸೊ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ದಿನಚರಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.